ಪ್ರಿಯ ಸಮಸ್ತ ಬಿಗ್ ಜೆ ಟಿವಿ ವೀಕ್ಷಕ ಬಂಧುಗಳೇ, ಪುನರುತ್ಥಾನ ದಿನದ ಶುಭಾಶಯಗಳು. ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಹೌದು, ಕ್ರೈಸ್ತರಾದ ನಮ್ಮ ನಂಬಿಕೆ ಆಧಾರ. ನಮ್ಮ ಯೇಸು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ಈ ಲೋಕದಲ್ಲಿ ಒಂದೇ ಒಂದು ಸಮಾಧಿ, ಅದು ಬರಿದಾಗಿದೆ, ಅದು ಯೇಸುವಿನ ಸಮಾಧಿ. ಮರಣವನ್ನು ಜಯಿಸಿದಂಥ ಮೃತ್ಯುಂಜಯನಾದ ಯೇಸುವಿನ ಮಕ್ಕಳು ನಾವು. ಆಗಿರೋದ್ರಿಂದ ಪ್ರಿಯರೇ, ಈ ದಿವಸ ನಿಮ್ಮ ಜೀವಿತದಲ್ಲಿ ಎಂಥ ಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಾ ಇದ್ದರು, ನೀವು ನಾನು ನಂಬಿರುವ ನನ್ನ ದೇವರು ಆತನು ಮರಣವನ್ನು ಜಯಿಸಿದ ಆತನು ಈ ದಿವಸ ಯಾವ ಪರಿಸ್ಥಿತಿಯಲ್ಲೂ ಸೋತು ಹೋಗದೆ ನಮ್ಮ ದೇವರು ಜೀವಿಸುತ್ತಿದ್ದಾನೆ. ನಮ್ಮ ದೇವರು ಮರಣವನ್ನು ಜಯಿಸಿದ್ದಾನೆ. ನಮ್ಮ ದೇವರು ಸರ್ವಶಕ್ತನು ಎಂಬುದಾಗಿ ಆತನ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಟು ಈ ಲೋಕದ ಯಾತ್ರೆಯಲ್ಲಿ ಜೀವಿಸೋಣ. ಈ ದಿವಸ ನಿಮ್ಮ ಜೀವಿತದ ಯಾವುದಾದ್ರೂ ಭಾಗದಲ್ಲಿ ನೀವು ಸೋಲಿನಲ್ಲಿ ಮರಣದ ಸ್ಥಿತಿಯಲ್ಲಿರೋದಾದರೆ, ಮರಣವನ್ನು ಜಯಿಸಿದ ಯೇಸುವಿನ ಪುನರುತ್ಥಾನ ಶಕ್ತಿಯು ನಿಮ್ಮ ಜೀವಿತದ ಎಲ್ಲ ಭಾಗಗಳಲ್ಲಿ ಜೀವವನ್ನುಂಟು ಮಾಡಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.